ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಗಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 3/6/2025 ಮಂಗಳವಾರ ದಿವಸದಂದು ಬಂಗಾಪುರ ಮುನವಳ್ಳಿ ತೋಪಿನ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಇರುವ ಕಾಣಿಕೆ ಪೆಟ್ಟಿಗೆಯಲ್ಲಿ ಇರುವಂತಹ ಹಣವನ್ನು ದೋಚಿಕೊಂಡು ಕಾಣಿಕೆ ಪೆಟ್ಟಿಗೆಯನ್ನ ಎಸೆದು ಹೋಗಿರುತ್ತಾರೆ. ದೇವಸ್ಥಾನದಲ್ಲಿ 4 ಕಾಣಿಕೆ ಪೆಟ್ಟಿ ಇದ್ದು ಅದರಲ್ಲಿ ದೊಡ್ಡದಾದ ಕಾಣಿಕೆ ಪೆಟ್ಟಿಗೆಯನ್ನ ಬಿಟ್ಟು 3 ಸಾಧಾರಣವಾದ 3 ಕಾಣಿಕೆ ಪೆಟ್ಟಿಗೆಗಳನ್ನು ಹೊರವಲಯದ ಹೊಲದಲ್ಲಿ ರೂಪಾಯಿಗಳನ್ನು ತೆಗೆದುಕೊಂಡು ಕಾಣಿಕೆ ಪೆಟ್ಟಿಗೆಯನ್ನ ಒಡೆದು ಹಾಕಿ ಹೊಲದಲ್ಲಿ ಎಸೆದು ಹೋಗಿದ್ದಾರೆ. ಮತ್ತು ದೇವಸ್ಥಾನದ ಅರ್ಚಕರು ಆದ ಶ್ರೀ ಲಕ್ಷ್ಮಣನಿಂಗಪ್ಪ ಪೂಜಾರಿ ಇವರು ದೇವಸ್ಥಾನದಲ್ಲಿ ಹಣ ಕಳ್ಳತನ ಆಗಿದೆ ಎಂದು ಹೇಳಿಕೆ ಕೊಟ್ಟಿರುತ್ತಾರೆ. ಇವರು ಹೇಳಿದಂತೆ ಸೋಮವಾರ ರಾತ್ರಿ 12:10ಕ್ಕೆ 12:45 2 ಕಾಣಿಕೆ ಪೆಟ್ಟಿಗೆ, 1 ಪೂಜಾರಿ ಪೆಟ್ಟಿಗೆ ಕಳ್ಳರು 3 ಜನ ಇದ್ರು ದೇವಸ್ಥಾನದ ಅರ್ಚಕರು ಹೇಳಿದ್ರು ಮತ್ತು ದೇವಸ್ಥಾನದ ದೇವರ ಗುಡಿಯ ಚಾವಿಯನ್ನ ತೆಗೆದಿದ್ರು ಮತ್ತು ಹಣವನ್ನ ದೋಚಿಕೊಂಡು ಕಾಣಿಕೆ ಪೆಟ್ಟಿಗೆಯಲ್ಲಿ ಹೊಲದಲ್ಲಿ ಚೆಲ್ಲಿ ಹೋಗಿದ್ದಾರೆ ಎಂದು ಹೇಳಲಾಗಿದೆ. ನಂತರ ಪೊಲೀಸ್ ಇಲಾಖೆಯವರು ಸ್ಥಾನಿಕವಾಗಿ ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. ದೇವಸ್ಥಾನದಲ್ಲಿ ಇದ್ದ ಸಿಸಿ ಕ್ಯಾಮೆರಾಗಳಿಗೆ ಮಣ್ಣಿನ ಕೆಸರನ್ನ ಎರಚಿ ದೇವಸ್ಥಾನದ ಚಾವಿಯನ್ನು ತೆಗೆದಿರುತ್ತಾರೆ. ಸಾವಿರಾರು ಜನ ಭಕ್ತರು, ಪೊಲೀಸ್ ಅಧಿಕಾರಿಗಳು ಸಮೀಕ್ಷೆಯಲ್ಲಿ ಮುಂದುವರೆಸಲಾಗಿದೆ. ಇಲ್ಲಿ ಶಿಗ್ಗಾಂವ್ ತಾಲೂಕು ಬಂಕಾಪುರದಲ್ಲಿ ತೋಪಿನ ದುರ್ಗಾ ದೇವಿ ದೇವಸ್ಥಾನದಲ್ಲಿ ಕಳುವಾಗಿದೆ ಅಂತ ಸುದ್ದಿ ಕೇಳಪಟ್ಟಿದ್ದೇವೆ. ಇಲ್ಲಿ ಅರ್ಚಕರಿದ್ದಾರೆ, ನೋಡೋಣ, ಕೇಳೋಣ. 12:10 ಕಳು ಮಾಡಿದ್ದವ್ರು ಬಂದು 3 ಜನ ಮಾತ್ರ ಇದ್ರು. 12:10 ಭಾಳ ಅಂದ್ರ 40 ನಿಮಿಷ ಅಷ್ಟೇ ಮಾಡಿದ್ದವರು. ಏನು 12:40 ಇಲ್ಲಿಂದ ಹೋಗ್ಯಾರ ಅವರು. 2 ಗಲ್ಲಿ ಪೆಟ್ಟಿಗೆ ತೊಗೊಂಡು ಹೋಗ್ಯಾರ. ಟಿಜಿರಿ ಮುರಿದಾರ, ಒಂದು ದೊಡ್ಡ ಟಿಜಿರಿ ಮುರಿದಾರ, 2 ಗಲ್ಲಿ ಪೆಟ್ಟಿಗೆ ಮುರಿದ ರೊಕ್ಕ ಎಲ್ಲ ತೊಗೊಂಡು ಹೋಗ್ಯಾರ. ಒಳಗಲ್ ಚಾವಿ ತೆಗದಾರ್ರಿ. ಇದನ್ನ ಮಾಡ್ಕೊಂಡು ಹೊಲವರೆ ಹೋಗೋದು ಹೋಗ್ಯಾರ. ಅದನ್ನ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಯ್ತು. ಅಲ್ಲಿ ಹೋಗಿ ಹಿಂದಾಗಿ ಹೋಗಿ ಪೊಲೀಸರು ಬಂದು ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಬಂದು ಚೆಕ್ ಮಾಡ್ಕೊಂಡು ನಾಯಿ ತರಿಸಿದ್ರಿ. ನಾಯಿ ತೊಂಬಂದು ಎಲ್ಲ ಬಿಡಿಸಿ ಇದು ಮಾಡಿ ಚೆಕ್ ಮಾಡಿ ಹೋಗಿ ಏನಾದ್ರು ಹೇಳ್ತೇನೆ ಅಂತ ಹೇಳಿದ್ವಿ. ಮತ್ತ ಅದು ಮಕ್ಕಳು ಯಾರು ಕಳು ಮಾಡಿದಾರ ಅನ್ನೋದ್ರ ಬಗ್ಗೆ ಯಾವ್ದೋ ಊರವರು ಅನ್ನೋದ್ರ ಏನಾದ್ರು ಅದು ಸುಳು ಸಿಕ್ಕಿಲ್ಲ, ಮಾತಿ ಸಿಕ್ಕಿಲ್ಲ. ನೋಡ್ಬೇಕ್ರಿ ಇನ್ನು ಮ್ಯಾಕ ಸುಳು ಸಿಗೋದು, ಮಾತಿ ಸಿಗೋದು ಡಿಪಾರ್ಟ್ಮೆಂಟ್ ಹಿಡಿತಾರ್ರಿ ಅವ್ರು. ಹೇಳಿ ಹೋಗ್ಯಾರ್ರಿ ಡಿಪಾರ್ಟ್ಮೆಂಟ್. ಸುಳು ಸಿಕ್ಕಿಲ್ರಿ, ಆದ್ರೇನ ಸಿಗ್ತಾರ. ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಯಾರ. ಸ್ವಾಮಿಗಳು ಎಲ್ಲ ತಗೊಂಡ್ ಬಂದು ಎಲ್ಲ ಬತ್ತೆಲ್ಲ ಅಡ್ಡಾಡ್ಸಿ ಕರ್ಕೊಂಡು ತಗೊಂಡು ಹೋಗ್ಯಾರ. ನಿನ್ನೆ ರಾತ್ರಿ ಕಳವಾಗೈತ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ರು, ನಾಯಿನೂ ತೊಗೊಂಬಂದಿದ್ರು, ಮತ್ತು ಎಲ್ಲ ಇದ್ರ ಮಠನೂ ಹೋಗಿ ಬಂದರು. ಕತ್ರಿ ಮಠನೂ ಫ್ರೆಶ್ ದಬಾದ ಮಠನೂ ಹೋಗಿ ಬಂದರು. ಅಲ್ಲೆಲ್ಲಿ ಇದಾಗಲಿಲ್ಲ, ಹಿಡಿತೀವಿ ಅಂದಾರ. ಹಿಡಿದು ಸಿಕ್ತಂದ್ರೆ ಅವ್ರನ್ನ ಪನಿಷ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಾರ ಅಂದಾರೆ. ಹೌದ್ರಿ, ಥ್ಯಾಂಕ್ ಯು. ಈಗ ದೇವಿ ದರ್ಶನಕ್ಕಂತ ಬಂದ್ವಿ. ಬಂದಾಗ ಇಲ್ಲಿ ಗುಡಿ ಕಳ್ಳತನ ಆಗೈತಿ ಅಂತ ಕೇಳಿದ್ವಿ. ಆದ್ರೆ ಇದು ಊರು ಹೊರಗಿರೋದ್ರಿಂದ ದೇವಿ ಎಲ್ಲರನ್ನ ಕಾಪಾಡ್ಕೋಂತ ಒಂದು ಇದು ಇದೆ. ಸುತ್ತಮುತ್ತ ಹಳ್ಳಿ ಊರು ಎಲ್ಲ ಬರ್ತಾರೆ, ಹೋಗ್ತಿರ್ತಾರೆ. ಆದ್ರೆ ಈ ರೀತಿ ಮಾಡಿ ಹೋಗಿದ್ದು ಬಹಳ ಒಂದು ಅನ್ಯಾಯ ಅದ. ಈ CC ಕ್ಯಾಮ್ರಾಕ್ಕೆಲ್ಲ ಕೆಸರು ಮೆತ್ತಿ ಇದು ಮಾಡಿ ಒಳಗೆ ತೊಗೊಂಡು ಹೋಗ್ಯಾರ. ಈ ರೀತಿ ಆದ್ರೆ ಭಾಳ ಇದು ಆಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕ್ರಮ ತಗೋಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ದುರ್ಗಾದೇವಿ ಎಲ್ಲರದು ಇಲ್ಲಿ ಸುತ್ತಮುತ್ತಲಿ ಎಲ್ಲ ಇಡೋದು ದುರ್ಗಾದೇವಿ ಆಶೀರ್ವಾದ ಐತ್ರಿ. ಇಂತಲ್ಲೇ ಕಳು ಮಾಡ್ಯಾರ ಅಂದ್ರೆ ವಿಚಿತ್ರ ಅಂತತ್ರಿ. ನಾವಿಲ್ಲಿ ಜಳಕ ಮಾಡಿ ಬಂದ್ರೆ ಕಟ್ಟೆ ಮೇಲೆ ಕುಂದಿರ್ತೀವಿ, ಜಳಕ ಮಾಡಿ ಬರ್ಲಿಲ್ಲ ಅಂತ ಕುಂದ್ರಂಗಿಲ್ಲ. ದುರ್ಗಾದೇವಿದು ಬಾಳ ಕುರು ನೋಡೇನ್ರಿ ನಾನು. ಇಂಥದ ಮಾಡ್ತಾರಂದ್ರೆ ಎಂತ ಜನ ಅದಾರೋ, ಏನ್ ತಾಯಿಗೆ ಹುಟ್ಟ್ಯಾರೋ ಏನು ಹುಟ್ಟಿಲ್ರಿ, ಆ ಸಮಸ್ಯೆ ಆಗಂತೈತಿ. ದೇವಿದು ಬಾಳ ಕುರು ಐತ್ರಿ. ಈಗ ನಮ್ ಸುತ್ತಮುತ್ತಲೇ ಎಲ್ಲಾ ದೇವಿದ್ರಿ ಹೊಲ. ದುರ್ಗಾದೇವಿ ಮುನವಳ್ಳಿ ಹದ್ರಿ, ಇದು ಬಾಳ ಕುರು ಐತ್ರಿ. ಇಂತಲ್ಲಿ ಮಾಡ್ಬಾರ್ದು. ಅವ್ರು ಮಾಡ್ಯಾರ, ಅವ್ರ ಕರ್ಮ ತಗೋರಿ ಅವ್ರಿಗೆ. ಪೊಲೀಸ್ ಅಧಿಕಾರಿಗಳು ಆದ PSI ಶಿವಾನಂದ ಹೊನ್ನಹಳ್ಳಿ, PSI ಲಿಂಗರಾಜ್ ಖರ್ಲಿಂಗಣ್ಣವರ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಆದ ಶ್ರೀ ಪರಶುರಾಮ್ ಕಲಕಟಿಗೆ, ಹಜರಿಸಾಬ್ ಡಾಣೆ ಭಾಗ, ಡುಂಡೆಪ್ಪ ಮೇಗುಂಡಿ, ಯುವ ಬಸನಗೌಡ ರೇವಣಗೌಡರು ಪಾಟೀಲ್, ಮುನವಳ್ಳಿ ಶ್ರೀ ಸೋಮನಗೌಡರು ಪಾಟೀಲ್, ಶ್ರೀ ಬಾಪುಗೌಡರು ಪಾಟೀಲ್, ಶ್ರೀ ಬಸವರಾಜ್ ಕೂಲಿ ವಕೀಲರು, ಹನುಮೇಶ್ ಹಳವಳ್ಳಿ, ವೆಂಕಟೇಶ್ ಕಲಾಲ್, ಗುಡ್ಡಪ್ಪ ಶಂಕರಪ್ಪ ಕೋಟಿ, ಬಸರಿಕಟ್ಟಿ ಹಾಗೂ ಬಂಕಾಪುರ ಮುನವಳ್ಳಿಯ ಗ್ರಾಮಗಳ ಶ್ರೀ ತೋಪಿನ ದುರ್ಗಾ ದೇವಸ್ಥಾನದ ಕಮಿಟಿ ಯುವಕರು, ಹಿರಿಯರು ಹಾಗೂ ಎಲ್ಲ ಸದ್ಭಕ್ತ ಮಂಡಳಿಯವರು ಭಾಗಿಯಾಗಿದ್ದರು. ರವಿರಾಜ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.